ಫ್ರೆಂಡ್ಸ್ ಇಲ್ಲಿ ನೋಡಿ ಏನಿದೆ ಕ್ವಶನು ದ ವ್ಯಾಲ್ಯೂ ಆಫ್ ಸೈನ್ 10 ಡಿಗ್ರಿ ಇಂಟು ಸೈನ್ 50 ಡಿಗ್ರಿ ಇಂಟು ಸೈನ್ 60 ಡಿಗ್ರಿ ಇಂಟು ಸೈನ್ 70 ಡಿಗ್ರಿ ಈಸ್ ಈಕ್ವಲ್ ಟು ಅಂತ ಕೇಳಿದರೆ ಓಕೆನಾ. ಸೊ ಇಲ್ಲಿ ನೋಡಿ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದಪ್ಪ ಅಂತಂದರೆ ಸೈನ್ ತೀಟಾ ಇಂಟು ಸೈನ್ 60 ಮೈನಸ್ ತೀಟಾ ಇಂಟು ಸೈನ್ 60 ಪ್ಲಸ್ ತೀಟಾ ಇದ್ದಾಗ ಸೊ ಇದನ್ನ ಏನಂತ ಬರಿಬೋದಪ್ಪ ಅಂದರೆ 1/4 ಇಂಟು ಸೈನ್ 3 ತೀಟಾ ಅಂತ ಬರಿಬೋದು ಓಕೆನಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಿದೆ ನೋಡಿ ಸೈನ್ 10 ಡಿಗ್ರಿ ಇಂಟು ಸೈನ್ 50 ಡಿಗ್ರಿ ಇಂಟು ಸೈನ್ ಫಸ್ಟ್ 70 ಬರ್ಕೊಳ್ತೀನಿ ಸೈನ್ 70 ಡಿಗ್ರಿ ಇಂಟು ಸೈನ್ 60 ಡಿಗ್ರಿ ಓಕೆನಾ. ಸೊ ಇಲ್ಲಿ ನೋಡೋದಾದರೆ ಸೈನ್ 10 ಡಿಗ್ರಿ ಇಂಟು ಸೈನ್ ಈ 15 ಏನಂತ ಬರ್ಕೊಳ್ತೀನಿ ನಾನು 60 ಮೈನಸ್ 10 ಅಂತ ಬರ್ಕೊಳ್ತೀನಿ ಆ್ಯಂಡ್ ಸೈನ್ 17 ಏನಂತ ಬರ್ಕೊಳ್ತೀನಿ 60 ಪ್ಲಸ್ 10 ಅಂತ ಬರ್ಕೊತೀನಿ. ಸೊ ಈ ಸೈನ್ 60 ಆ್ಯಸ್ ಇಟ್ ಈಸ್ ಬರೆಯೋಣ ಓಕೆ. ಸೊ ಕಂಪ್ಲೀಟ್ ಈ ಪಾರ್ಟ್ ನೋಡೋದಾದರೆ ನಾವು ಈ ಫಾರ್ಮುಲನ್ನು ಯೂಸ್ ಮಾಡ್ಬೋದು ರೈಟ್. ಸೊ ಹಂಗಂದ್ರೆ ಏನಾಗುತ್ತೆ ಇಲ್ಲಿ ತೀಟಾ ವ್ಯಾಲ್ಯೂ 10 ಡಿಗ್ರಿ ಅಂತ ಗೊತ್ತಾಗುತ್ತೆ. ಸೊ ಹಂಗಂದರೆ 1/4 ಇಂಟು ಸೈನ್ 3 ಇಂಟು ತೀಟಾ. ಸೊ ತೀಟಾ ಅಂದರೆ ಏನಾಗುತ್ತೆ ಇಲ್ಲಿ 10 ಡಿಗ್ರಿ. ಸೊ 3 ಇಂಟು 10 ಡಿಗ್ರಿ ಇಂಟು ಸೈನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ √3/2 ಓಕೆನಾ. ಸೈನ್ 3 ಇಂಟು 10 ಡಿಗ್ರಿ ಅಂದರೆ ಸೈನ್ 30 ಆಯಿತು. ಸೊ ಸೈನ್ 30 ವ್ಯಾಲ್ಯೂ ಬಂದುಬಿಟ್ಟು 1/2 ಸೊ ಇಂಟು √3/2. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ √3 ಡಿವೈಡೆಡ್ ಬೈ 4 2s 8 8 2s 16 ಓಕೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಥ್ಯಾಂಕ್ ಯು.